ಬರೀ ಭಾಷಣದಾಗ ಸೂರ್ರಾಗಬೇಡ್ರಿ, ಕೆಲಸದಾಗ ಸೂರತ್ವ ತೋರಿಸ್ರಿ. ಅವನು ಶಿವಯ್ಯ. ನಾವು ಇವತ್ತು ಈ ವಿಡಿಯೋ ಯಾರಿಗಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಕೃಷ್ಣಾ ತೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಶಾಸಕರಿಗೆ ಏನಾಗೈತ್ರಿ. ಶಾಸಕರ ಅಂತಂದ್ರ ಹುಕ್ಕೇರಿ ಒಳಗ ನೀರಾವರಿ ಇಲ್ಲ ಅಂತ ಹೇಳಿ ರೈತರು ಹೋರಾಟ ಮಾಡ್ಲಾಗೈತಾರ. ಆದ್ರ ಈ ಕೃಷ್ಣಾ ನದಿ ತೀರದೊಳಗ ಏನಾಗೈತಿ, ನೀರಾವರಿ ಎಲ್ಲ ಮಾಡ್ಯಾರ ಈ ಕಡೆ ಹತ್ತನೇ ತಾಲೂಕದು. ಆದ್ರೆ ಏನಾಗೈತಿ, ಬೆಳೆಗಳಿಗೆ ನೀರೇ ಇಲ್ಲ. ಯಾಕಂತಂದ್ರ ಹೊಳ್ಯಾಗ ನೀರಿಲ್ಲ. ನೀವೇನ್ ಮಾಡ್ತೀರಿ, ಫುಲ್ ಮಳೆ ಆಗಿರ್ತೈತಿ. ಮಳೆ ಆದ ಹೊತ್ನ್ಯಾಗ ಮಾಡಿ ಸೈಡ್ ಎಲ್ಲ ಅದ ಮಳಿ ಹೆಚ್ಚಾಗಿ ಮಂದಿ ಹೆಂಗ್ ಮಾಡೋತ್ ಕೂತಿರ್ತೈತಿ. ಅದ್ರಾಗ ಅಟ್ ನೀವು ನೀರ್ ಬಿಟ್ಟು ಮಾತಾಟ ಅದನ್ನ ರಸಕ್ಕೆ ಹಚ್ಚಿ ಬಿಡ್ತೀರಿ. ಅದಕ್ಕಾಗಿ ನಾವ್ ಹೇಳೋದು ಇಷ್ಟ, ನೀರ್ ಯಾವಾಗ ಬೇಕಲ್ಲ ಅವಾಗ ಬಿಡ್ರಿ. ಸುಮ್ಮ ಮಳಿ ಹೆಚ್ಚಾಗಿ ಅಲ್ಲೇ ಇದಾಗಿರ್ತೈತಿ, ಅಲ್ಲೇ ಜವಳಿ ಹಂಗ ಮಾಡೋದು, ಮತ್ ನಾ ನೀರ್ ಬಿಟ್ಟು ಅನ್ನೋದು, ಮತ್ತ ಭೂಮಿ ತಾಯಿಗೆ ಹೆಸರು ಸೇರಿ ಉಡಿಸಿನಿ, ಮಾಡಿಗೆ ಹೆಸರು ಸೇರಿ ಉಡಿಸಿನಿ, ಮತ್ ಇದೆಲ್ಲ ಒಣಗ್ಲಾತೈತಿ. ಇದಕ್ಕೆ ಯಾ ಸೀರೆ ಉಡಿಸಿನಿ ಐತಿರೋ ಯಾನ್ ಹೆಂಗೈತಿರೋ ನಿಮ್ಗೆ ಬಿಟ್ಕೊಡೋದು. ಬರೀ ಭಾಷಣದಾಗ ಸೂರ್ರಾಗಬೇಡ್ರಿ, ಕೆಲಸದಾಗ ಸೂರತ್ವ ತೋರಿಸ್ರಿ. ಮತ್ತ ನಾವಂತೂ ತಿರ್ಗಾಡ ಹೊತ್ನ್ಯಾಗ ನೋಡಿದ್ದೀನಿ, ಅದ್ರಿಗೆ ಇದೊಂದು ಸಾಣದ ಪಡ ಇಟ್ಟು ಒಣಗಾತೈತಿ. ಕಬ್ಬಿಂದ ವರ್ಷತಕ ಬೆಳೆಸ್ಬೇಕಾದ್ರೆ ಇದ್ರದ್ದು ಏನು ಅನ್ನೋದು ನಿಮಗೂ ಗೊತ್ತೈತಿ. ಅದ್ರಲ್ಲಿ ನುಕ್ಸಾನ್ ಆದ್ರೂ ನಿಮ್ಮನು ಅದಾವ, ಆದ್ರೆ ನೀವು ತಡ್ಕೋತೀರಿ, ನಿಮ್ಮ ಮತ್ತಿಗೆ ದುಡ್ಡು ಇರ್ತೈತಿ, ಇದು ದುಡ್ಡು ಇರಂಗಿಲ್ಲ. ಈ ಪಡ ಬೆಳೆಸ್ಬೇಕಾದ್ರೆ ಒಬ್ಬಾಕಿ ಹೆಣ್ಮಗಳ ನೀರ್ ಹಾಸ್ತಿದ್ದಾಳ, ನಾನು ನೋಡಿದ್ನಿ. ಆದ್ರ ಆಕಿ ನೀರ್ ಹಾಸ್ಬೇಕಾದ್ರೆ ಮನ್ಯಾಗ ಗಾಂಡಿಲ್ಲ. ಯಾಕಕ್ಕ ನೀರ್ ಹಾಸತ್ತಿದೆ ಅಂದ್ರ, ಏನಿಲ್ಪ ತಮ್ಮ ಮತ್ ಮನ್ಯಾಗ ಯಾರಿಲ್ಲ, ಗಣಸ್ ಮಕ್ಕಳ ನಾವ ಹಾಸ್ಬೇಕು ಅಂತಿದ್ರು. ಇದು ಒಣಗಿತಂದ್ರ ಮನ್ಯಾಗ ಹುಡುಗರ್ಗಿ ಸಾಲಿ ಖರ್ಚ ಅದು ಇದು ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ ಪಾಪ, ಮನ್ಯಾಗ ಗಣಸ್ ಮಕ್ಕಳು ಬೇರೆ ಇಲ್ಲ. ಆದ್ರೂ ಇಂಥ ಪರಿಸ್ಥಿತಿ ಬಾಳ ಅದಾವ, ನಾವು ನೋಡ್ಲಕತ್ತಿದ್ವು. ಅದಕ್ಕಾಗಿ ನೀವೇನ್ ಮಾಡ್ರಿ, ಒಟ್ಟ ಇದ್ ಕಡೆ ಗಮನ ಹರಿಸ್ರಿ. ಅದಕ್ಕೂ ಇದು ಒಂದ ಅಲ್ಲ, ರೋಡ್ ದಂಡಿಗೆ ಹೋದ್ರೆ ಯಾವ ಬೆಕ್ಕದಲ್ಲಿ ಹೋರಿ ಎಲ್ಲ ಒಣಗ್ಲಕೈತವ. ಮತ್ ತೀರ ಒಳಗೆ ಹೋದ್ರೆ ಏನ ಸಾಕಷ್ಟು ಒಣಗ್ಲಕೈತವ. ಹೆಣ್ಮಕ್ಳ ಪರಿಸ್ಥಿತಿ ಹಗಲ್ ರಾತ್ರಿ ನೀರ್ ಹಾಸ್ಲತ್ತಾರ, ಗಣಸರ್ಕಿತ ಕೆಟ್ಟ ದುಡ್ದಾರ ಇವ್ರು. ಆಯ್ತು ಇವ್ರ ಮನ್ಯಾಗ ಹಿಂದ ಆಧಾರು ಯಾರಿಲ್ಲ. ಅದಕ್ಕಾಗಿ ಇದನ್ನೊಂದಿಟ್ಟ ಗಮನ ಹರಿಸಿ ಆದಟ್ಟ ದೌಡ್ ನೀರ್ ತಗೊಂಬರ್ರಿ. ಹೊಳ್ಯಾಗ ನೀರ್ ಮತ್ ಹಾದು ಅಂದ್ರ ಒಮ್ಮೆ ಬೆಕ್ಕದಟ್ ನೀರ್ ತಂದ್ರೂ ಸಾಲಂಗಿಲ್ಲ. ಅದಕ್ಕೆ ನಿಮ್ಗೂ ಗೊತ್ತಿರ್ತೈತಿ. ಈಗ ಒಂದು ತುಸು ಅದಾವ ನೀರಿನ ಪಾಟ್ನೆ ಬಿಡ್ಸ್ಕೊಂಬಂದ್ರಿ ಅಂದ್ರೆ ಇನ್ನ ಒಂದಿಟ್ಟು ಲೆಕ್ಕ ಹಿಡಿತೈತಿ. ಅದಕ್ಕೆ ನೋಡ್ರಿ ನೀವು ಹೆಂಗಾಗೈತಿ, ಏನೇನಾಗೈತಿ. ಮತ್ ಅಲ್ಲೇ ನೀರಾವರಿ ಇಲ್ಲತ್ತ, ಅಲ್ಲಿ ರೈತರ ಹೋರಾಟ ಐತಿ. ನಮ್ಮಲ್ಲಿ ಎಲ್ಲಾ ನೀರಾವರಿ ಮಾಡ್ಯಾನತ್ತ ನೀವ್ ಹೇಳ್ತೀರಿ, ನಿಮ್ಮಲ್ಲಿ ನೀರೇ ಇಲ್ಲ. ಎಟ್ ನೀರಾವರಿ ಮಾಡಿ ಏನ್ ಮಾಡೋದೈತಿ, ನೀರ ಇರ್ತದ್ರ ಬರೀ ಒಣ ಕಾವಲಿ ಒಣ ಕಿನಾಲ ತೊಂದ ಇದನ್ನ ನೀರಾವರಿ ಮಾಡಿದಂಗೂ ಆಗಂಗಿಲ್ಲ. ನೋಡ್ರಿ ಬೆಳೆಗಳ ಪರಿಸ್ಥಿತಿ ಈ ರೀತಿ ಅದಾವು. ಮತ್ತ ಹಿಂದಿಗಡೆ ಎಲೆಕ್ಷನ್ದಾಗ ಬಂದಾಗ ನೀವೇನತ್ತೀರಿ, ಎಲ್ಲಾ ನಮ್ಮವ್ರ ಅದಾರ, ನಾವ್ ಹಂಗ್ ಮಾಡಿದೆವು ಹಿಂಗ್ ಮಾಡಿದೆವು. ಮತ್ ಅವ್ರ ಹಿಂದಿನವ್ರು ಏನ್ ಮಾಡ್ತೀರಿ, ನಮ್ ಸಾವ್ಕಾರ ಬ್ಯಾರಿ ಮಾಡಿದ್, ನಮ್ ಸಾವ್ಕಾರ ಹಿಂಗ್ ಮಾಡಿದ್. ನೀವು ನಿಮ್ ಸಾವ್ಕಾರ ಹೋಗಿ ಅದನ್ನ ಹೇಳ್ರಿ ವಿಷಯ. ಸಾವ್ಕಾರ ನೀರ್ ತಂದ್ರ ಹಂಗ ಆಕೈತಿ ಹಿಂಗ ಆಕೈತಿ. ಮತ್ ಇದು ಯಾವ್ದಾರ ಕ್ಷೇತ್ರದ ಒಬ್ಬ ಸಾವ್ಕಾರ ತಿಳ್ಕೊಬೇಡ್ರಿ, ಯಾವ್ದಾರ ಕ್ಷೇತ್ರದ ಒಂದ MLA ತಿಳ್ಕೊಬೇಡ್ರಿ. ಕೃಷ್ಣಾ ನದಿ ತೀರದೊಳಗೆ ಯಾರ್ಯಾರು MLA ಉಳಿದಿರ್ಲೆ ಎಲ್ಲಾರು ಇದನ್ ಮಾಡ್ಕೋರಿ. ಮನ್ ಚಿಕ್ಕ ಪರ್ಸಲ್ಗೆ ಹೋಗಿದ್ದೆವು, ಬ್ರಿಡ್ಜ್ ಹತ್ತಿಕ್ ಹೋಗಿ ನಿತ್ರ ಈ ಕಡೆ ಒಣದ್ ಕಾಣ್ತೈತಿ, ಈ ಕಡೆ ಒಣದ್ ಕಾಣ್ತೈತಿ ಹೊಳಿ. ಮತ್ ಅಲ್ಲಿ ಪರಿಸ್ಥಿತಿ ಹಂಗೆ ಇರ್ಬೇಕು. ನಾವ್ ಇಲ್ಲಿ ನೋಡ್ತೀವಿ ಇನ್ನೂ ಒಂದ್ ನೀರಿದ್ದು ಏನು ಮನೆ ನಡ್ದಾವ್. ಅದಕ್ಕಾಗಿ ಏನ್ ಮಾಡ್ರಿ, ಪ್ರತಿಯೊಬ್ಬರು ಶಾಸಕರು ಗಮನ ಹರಿಸ್ರಿ. ಅವ್ರ ಹಿಂದಿರ್ತಕ್ಕಂಥವ್ರ ಬರೀ ಎಲೆಕ್ಷನ್ದಾಗ ಬಂದಾಗ ಹೆಂಗ್ ಮಾಡೋದಕ್ಕಿಂತ ಇದನ್ನ ಮೊದಲ ಅವ್ರಿಗೆ ತಲೆಯಾಗ ಕೊಡ್ರಿ. ಮತ್ತ ನೀವ ಹೇಳಣ, ನೀವ ಇಲ್ಲಪ್ಪ ಹಂಗಪ್ಪ ಅಣ್ಣ, ನಿಮ್ಗೂ ತಡ್ಕೊಳ್ಳೋ ಶಕ್ತಿ ಇದ್ರು ಕೆಲವೊಂದು ಬಡತನ ಪರಿಸ್ಥಿತಿಯಾಗ ಬಾಳ ಅದಾವು. ಅವ್ರಿಗೆಲ್ಲಾ ತ್ರಾಸ ಬಾಳ ಐತಿ. ನೋಡಿ ಅದಕ್ಕೆ ನೀರ್ ಜಲ್ದಿ ಬಂದ್ರ ಅನುಕೂಲ ಆಗ್ತೈತಿ. ಇದು ನಮ್ ಹೇಳುವ ವಿಚಾರ ಐತಿ, ಹೇಳಿದ್ವು ನೋಡ್ರಿ. ಓಂ ನಮಃ ಶಿವಾಯ.